ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ವಿಮೆ ಹೌದು. ಪ್ರತಿಯೊಂದು ಹೆಕ್ಟರ್‌ಗೆ ಅಂದರೆ ಪ್ರತಿಯೊಂದು ಹೆಕ್ಟರ್‌ಗೆ ಈಗ ನೀರಾವರಿ ಭೂಮಿಗಳಿರ್ತಾವಲ್ಲ, ಸೊ ಅಂತಹ ಭೂಮಿಗಳಿಗೆ 35,100 ತನಕ ಜಮಾ ಆಗ್ತಾ ಇದೆ. ಹಾಗಾದರೆ NDRF ಕುಸ್ಕಿ ಜಮೀನುಗಳಿಗೆ ಎಷ್ಟು ಜಮಾ ಆಗುತ್ತೆ ಅಂದರೆ 8,500ರಿಂದ ಪ್ರಾರಂಭವಾದದ್ದು 21,500 ತನಕ ಜಮಾ ಆಗತ್ತೆ. ಸೊ ಹೀಗೆ ಬೆಳೆ ಹಾನಿ ವಿಮೆಯನ್ನು ನೀವು ಪಡ್ಕೊಳ್ತಾ ಇದ್ದೀರಿ. ಈಗ ಜಮಾ ಆಗಲಿಕ್ಕೂ ಕೂಡ ಪ್ರಾರಂಭವಾಗಿದೆ. ಹಾಗಾದರೆ ಇಂದು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇರುವಂಥದ್ದು, ಜೊತೆಗೆ ಈ ಡಾಕ್ಯುಮೆಂಟ್ಸ್ಗಳು ಇರಲೇಬೇಕಾದಂತಹ ಅವಶ್ಯಕತೆ ಇದೆ. ಯಾಕಂದರೆ ಜಂಟಿ ಸರ್ವೆ ಆಗ್ತಾ ಇರತ್ತಲ್ವ, ಜಂಟಿ ಸರ್ವೆ ಆದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಹಾಗಾದರೆ ಜಂಟಿ ಸರ್ವೆ ನಿಮ್ಮಲ್ಲಿ ಆಗ್ತಾ ಇದೆಯಾ ಅಥವಾ ಇಲ್ಲವಾ? ಜಂಟಿ ಸರ್ವೆ ಮಾಡಿಸೋದಾದರೂ ಹೇಗೆ? ಹಾಗಾದರೆ ಡಾಕ್ಯುಮೆಂಟ್ಸ್ಗಳನ್ನು ಏನೇನು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು? ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಬೆಳೆ ಹಾನಿ ವಿಮೆ ಪ್ರತಿಯೊಂದು ಹೆಕ್ಟರ್ಗೂ ಕೂಡ ಜಮಾ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ. ಈಗ ಹುರುಳು ಜೋಳ, ಮೆಕ್ಕೆಜೋಳ, ಸೋಯಾಬೀನ್, ಕಡ್ಡಲೆ, ಹತ್ತಿ, ರಾಗಿ ಹೀಗೆ ಹಲವಾರು ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇರುವಂಥದ್ದು. ಈಗಾಗಲೇ ಸಣ್ಣ ಪುಟ್ಟ ರೈತರಂತೂ ಹೆಚ್ಚಿನ ಮಳೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಮೋಡ ಕವಿದ ವಾತಾವರಣ, ಗಾಳಿ ಬೀಸಿರುವುದು, ಸುಂಟರ ಗಾಳಿಯಿಂದಾಗಿ ಸಾಕಷ್ಟು ಬೆಳೆಗಳು ನಾಶ ಆಗ್ತಾ ಇದೆ. ಈ ಕಡೆ ಬೇಸಿಗೆ ಕಾಲದಲ್ಲಿ ಕೂಡ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ದ್ರಾಕ್ಷಿ ಬೆಳೆಗಾರರಿಗೆ, ಮಾವು ಬೆಳೆಗಾರರಿಗೆ, ಅರಿಶಿನ ಬೆಳೆಗಾರರಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಸರ್ಕಾರ ಇದರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಬೆಳೆ ಹಾನಿ ವಿಮೆಯನ್ನು ಈ ಬಾರಿ ಬಜೆಟ್ ಮಂಡನೆಯಲ್ಲಿ CM ಸಿದ್ದರಾಮಯ್ಯನವರು 6,213 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಹಾಗಾದರೆ ಬೆಳೆ ಹಾನಿ ವಿಮೆ ನಿಮ್ಮ ಅಕೌಂಟ್ಗಳಿಗೆ ಇಷ್ಟು ಜಮಾ ಆಗ್ತಾ ಇದ್ದು, ಯಾರ್ಯಾರು ಈ ಬೆಳೆ ಹಾನಿ ವಿಮೆ ಜಮಾ ಆಗಬೇಕಂತ ಕಾಯ್ತಾ ಇದ್ದೀರಿ, ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಇಂದು ಕೂಡ ಜಮಾ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಗದಗ ಜಿಲ್ಲೆಗೆ ಹೆಚ್ಚಿನ ರೈತರಿದ್ದಾರೆ, ಕಲಬುರಗಿಗೆ ಹೆಚ್ಚಿನ ರೈತರಿದ್ದಾರೆ, ವಿಜಯನಗರ ಸೇರಿದಂತೆ ಬೆಳಗಾವಿ, ಬೆಂಗಳೂರು ನಗರದಲ್ಲಿ, ಚಿಕ್ಕಮಗಳೂರು ಸೈಡು, ಮಂಡ್ಯ, ಕೊಪ್ಪಳ, ಬೀದರ, ಕೊಡಗು ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ. ಈ ಜಂಟಿ ಸರ್ವೆ ಆದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಸರ್ಕಾರದಿಂದ ಅಂತೂ ಜಂಟಿ ಸರ್ವೆ ಆಗಿದೆ. 30,000 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಸರ್ಕಾರ ಇದರ ಬಗ್ಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇನ್ನು ನಿಮ್ಮ ಹೊಲದಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡಬಹುದು. ಇನ್ನು ಆ ಒಂದು ಭೂಮಿಗಳು ನಾಶ ಆಗಿರುತ್ತಲ್ವ, ಅದರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳಿ, ಒಂದು ಫೋಟೋಸ್ಗಳನ್ನ ತೆಗೆದುಕೊಳ್ಳಿ. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತೋರಿಸಿದರೆ ಅವರು ಗಮನಕ್ಕೆ ತಿಳ್ಕೊಂಡು ಅದರ ಬಗ್ಗೆ ಸರ್ವೆ ಮಾಡಿಸ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ಆ ಡಾಕ್ಯುಮೆಂಟ್ಸ್ಗಳಲ್ಲಿ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಹೌದು, ನೀವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆಗಳನ್ನು ಪಡ್ಕೊಳ್ಳೋದಿದ್ರೂ ಸಹಿತ ಜಂಟಿ ಸರ್ವೆ ಆಗೋದು ಅತಿ ಅವಶ್ಯಕ ಸ್ನೇಹಿತರೆ. ಜಂಟಿ ಸರ್ವೆ ಅಂದರೆ ಈಗ ನಿಮ್ಮ ಹೊಲ ಗದ್ದೆಗಳು ಕೂಡ ಅತಿ ಅವಶ್ಯಕ. ಇದೆಲ್ಲವೂ ಕೂಡ ಸರ್ವೆ ಮಾಡೋದ್ರ ಬಗ್ಗೆ ತಿಳಿಸಿದ್ದೀನಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಕೂಡ ಅತಿ ಅವಶ್ಯಕ. ಜಂಟಿ ಸರ್ವೆ ಆಗೋದಾದರೆ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅವರು ಅಳತೆ ಮಾಡಿಕೊಂಡು ವೆರಿಫಿಕೇಷನ್ ಕೂಡ ಮಾಡ್ತಾರೆ. ಅದಾದ ಬಳಿಕ ಡಾಕ್ಯುಮೆಂಟ್ಸ್ಗಳಲ್ಲಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದ್ರಿಂದ ಎಲ್ಲ ಹೊಲ ಗದ್ದೆಗಳನ್ನು ನೀವು ನಿಮ್ಮ ಪ್ರೊಟೆಕ್ಟ್ನಲ್ಲಿ ಇಟ್ಕೊಳ್ಬಹುದು. ಅದನ್ನು ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇನ್ನು ಆ ಒಂದು ಯೋಜನೆಗಳನ್ನು ಪಡ್ಕೊಳ್ಬಹುದು ನೀವು. ಅದು ಕ್ಲಿಯರ್ ಆಗಿದ್ದರೆ ಡಾಕ್ಯುಮೆಂಟ್ಸು ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬಹುದು. ಉದಾಹರಣೆಗೆ PM ಕಿಸಾನು ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, ರೈತರಿಗೆ ಸಬ್ಸಿಡಿ ಮುಖಾಂತರ ಟ್ರ್ಯಾಕ್ಟರ್ ಕೊಡೋದು, ಈ ರೀತಿ ಹಲವಾರು ಯೋಜನೆಗಳನ್ನು ನೀವು ಪಡ್ಕೊಳ್ತೀರಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ, ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ಇದ್ದರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡಿ. ಯಾಕಂದರೆ ರೈತರ ಹೊಲಗದ್ದೆಗಳು ತಮ್ಮ ಹೊಲಗದ್ದೆಗಳನ್ನು ತಾವೇ ಉಳಿಸ್ಕೊಳ್ಳಿಕ್ಕೆ ಕೋರ್ಟು ಕಚೇರಿ ಅಂತ ಅಲೆದಾಡ್ತೀರಿ, ಅದೆಲ್ಲವೂ ಕೂಡ ಬೇಡ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ ಸ್ನೇಹಿತರೆ.
ಆದರೆ ಈ ಡಾಕ್ಯುಮೆಂಟ್ಸ್ ಕೊಡೋದು ಅತಿ ಅವಶ್ಯಕ ಅನ್ನೋದು ಇದೇ ಕಾರಣಕ್ಕಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದರೆ ಮಾತ್ರ ನಿಮಗೆ ಬೆಳೆ ಹಾನಿ ವಿಮೆ ಜಮಾ ಆಗುತ್ತೆ. ಓಕೆನಾ. ಸೊ ಏನೇ ಕ್ವಶನ್ಸ್ ಇರಲಿ, ನಿಮಗೆ ಬೆಳೆ ಹಾನಿ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಬೆಳೆ ಹಾನಿ ಪರಿಹಾರ ಜಮಾ ಆದರೆ ಕಮೆಂಟ್ ಮಾಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.